ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಶ್ರೀಮಾತೆಯವರು ಮಂತ್ರದೀಕ್ಷೆ ಕೊಡುವ ಗುರುಸ್ಥಾನದಲ್ಲಿದ್ದಾರೆ. ಅನುಗ್ರಹ ಮಾಡಬಲ್ಲ ದೇವಿಯ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ಭಕ್ತಾದಿಗಳು ಅವರಿಂದ ಅನುಗ್ರಹ ರೂಪವಾಗಿ ಏನನ್ನು ಬಯಸಿದರೂ ಆಶ್ಚರ್ಯವಿಲ್ಲ. ಒಮ್ಮೆ ಒಬ್ಬ ಭಕ್ತ ಬಂದಿದ್ದ ಜಯರಾಮ್ ಬಾಟಿಗೆ. ಆತ ಇನ್ನೊಂದು 3-4 ದಿನ ಬಿಟ್ಟು ತನ್ನ ಊರಿಗೆ ಹಿಂತಿರುಗುವವನಿದ್ದಾನೆ. ಈ ಸಂದರ್ಭದಲ್ಲಿ ಆತ ಒಂದು ದಿನ ಶ್ರೀಮಾತೆಯವರ ಹತ್ತಿರ ಹೇಳ್ತಾನೆ, ಅಮ್ಮ, ನಾನು ಇನ್ನು 3-4 ದಿನಗಳಲ್ಲಿ ಊರಿಗೆ ಹಿಂತಿರುಗುವವನಿದ್ದೇನೆ. ದಯವಿಟ್ಟು ನಿಮ್ಮ ಅನ್ನಪ್ರಸಾದವನ್ನ ನನಗೆ ಕರುಣಿಸಬೇಕು. ನಾನು ಅದನ್ನ ಒಣಗಿಸಿ ಊರಿಗೆ ತೆಗೆದುಕೊಂಡು ಹೋಗ್ತೇನೆ. ಅಲ್ಲಿ ನಾನು ಅದನ್ನ ದಿನಾಲು ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ತೇನೆ ಅಂತ. ಶ್ರೀಮಾತೆಯವರ ಅನ್ನಪ್ರಸಾದ ಅಂತಂದ್ರೆ ಏನರ್ಥ ಅಂತಂದ್ರೆ, ಅವರು ಅನ್ನ ಬಡಿಸಿಕೊಂಡು ಅದರಲ್ಲಿ ಒಂದಿಷ್ಟನ್ನ ತಿಂದು ಉಳಿದುದನ್ನ ಕೊಟ್ರೆ ಅದೇ ಅನ್ನಪ್ರಸಾದ. ದೇವರಿಗೆ ನೈವೇದ್ಯ ಮಾಡಿದ್ದೇನೇನಿದೆಯೋ ಅವೆಲ್ಲ ಪ್ರಸಾದ. ದೇವರ ವಿಗ್ರಹ ಆ ನೈವೇದ್ಯವನ್ನ ಕೈಯಿಂದ ಬಾಯಿಗೆ ಹಾಕಿಕೊಂಡು ತಿನ್ನೋದಿಲ್ಲ. ಆದ್ರೆ ಭಕ್ತನ ಅಭಿಪ್ರಾಯದ ಪ್ರಕಾರ ಇಲ್ಲಿ ಶ್ರೀಮಾತೆಯವರು ಅನ್ನದಲ್ಲಿ ಸ್ವಲ್ಪ ಅಂಶವನ್ನ ತಿಂದು ಮಿಗಿಸಿದ ಪ್ರಸಾದವನ್ನ ಕೊಡಬೇಕು ಅಂತ. ಶ್ರೀಮಾತೆಯವರು ಇದಕ್ಕೆ ಒಪ್ಪಿಕೊಳ್ತಾರೆ. ಈ ಸಂದರ್ಭದಲ್ಲಿ ಶ್ರೀಮಾತೆಯವರ ಮಾತೃತ್ವದೊಂದಿಗೆ ಅವರ ದೇವತ್ವ ಕೂಡ ನಮ್ಮ ಗಮನಕ್ಕೆ ಬರುವಂತಿದೆ. ಏನು ಅಂತಂದ್ರೆ, ಎಂತಹ ಆಧ್ಯಾತ್ಮಿಕ ಉನ್ನತಿ ಹೊಂದಿದಂತಹ ಮಹಿಳೆಯಾದರೂ ಕೂಡ ತನ್ನ ಎಂಜಲನ್ನ ಪ್ರಸಾದವಾಗಿ ಕೊಡುವಷ್ಟು ಎದೆಗಾರಿಕೆ ಬರಲಿಕ್ಕಿಲ್ಲ. ಆದ್ರೆ ಶ್ರೀಮಾತೆಯವರಿಗೆ ತಾವು ಕೇವಲ ಒಬ್ಬ ಆಧ್ಯಾತ್ಮಿಕ ಮಹಿಳೆ ಅಲ್ಲ, ತಾವು ದೇವಿಯೇ ಅಂತನ್ನೋ ನಿಶ್ಚಯ ಅವರಿಗೆ ಇತ್ತು. ಆದ್ರಿಂದಲೇನೆ ಆ ಭಕ್ತನ ಕೋರಿಕೆಗೆ ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡು ಒಂದು ಹಿತ್ತಾಳೆ ತಟ್ಟಿಯಲ್ಲಿ ಅನ್ನಪ್ರಸಾದವನ್ನ ಇಟ್ಟು ಅವನಿಗೆ ಕೊಡ್ತಾರೆ. ಆದ್ರೆ ಆ ಅನ್ನವನ್ನ ಒಣಗಿಸೋದಕ್ಕೋಸ್ಕರ ಬಿಸಿಲಲ್ಲಿರ್ತಾನೆ ಭಕ್ತ. ಅದನ್ನ ಕಂಡು ಶ್ರೀಮಾತೆಯವರು ಅವನಿಗೆ ಎಚ್ಚರಿಕೆ ಹೇಳ್ತಾರೆ, ನೋಡಪ್ಪ, ಕಾಗೆ ಬಂದು ಕುಕ್ಕದ ಹಾಗೆ ನೋಡಿಕೋ ಅಂತ. ಶ್ರೀಮಾತೆಯವರು ಅವನಿಗೆ ಹೀಗೆ ಎಚ್ಚರಿಕೆ ಹೇಳಿದ್ಯಾಕೆ ಅಂತಂದ್ರೆ, ಆ ತಟ್ಟಿಯನ್ನ ಬಿಸಿಲಿಗಿಟ್ಟು ಅಲ್ಲೇ ಕಾಂಪೌಂಡಿನ ಹೊರಗಡೆ ಆತ ಹೋಗ್ತಿರೋದನ್ನ ಶ್ರೀಮಾತೆಯವರು ನೋಡ್ತಾರೆ. ಅವನು ಆ ಕಡೆ ಹೋದ್ರೆ ಈ ಕಡೆ ಕಾಗೆ ಬಂದು ಕುಕ್ಕದೆ ಇರುತ್ತೆಯೇ. ಆದ್ರಿಂದ ಅವನಿಗೆ ಎಚ್ಚರಿಕೆ ಹೇಳ್ತಾರೆ ಶ್ರೀಮಾತೆಯವರು. ಆಗ ಭಕ್ತ ಹೇಳ್ತಾನೆ, ಇಲ್ಲಮ್ಮ, 1 ನಿಮಿಷ, ಈಗಲೇ ಹಿಂತಿರುಗಿ ಬಂದು ಅಲ್ಲೇ ಕಾಯ್ತಾ ಕುಳಿತಿರ್ತೇನೆ ಅಂತ. ಹೀಗೆ ಹೇಳಿ ಆತ ಕಾಂಪೌಂಡಿನ ಹೊರಗಡೆ ಹೋದ. ಒಂದು ಮರದ ನೆರಳಲ್ಲಿ ಕುಳಿತುಕೊಂಡ. ಸಿಗರೇಟ್ ಹೊತ್ತಿಸ್ಕೊಂಡ. ಬಂಗಾಳ ದೇಶದಲ್ಲಿ ಬಹಳ ಜನರಿಗೆ ಸಿಗರೇಟು ಬೀಡಿ ಅಭ್ಯಾಸ. ಊಟವಾದ ಕೂಡ್ಲೆ ಒಂದು ಸೇದದೆ ಇದ್ರೆ ತಲೆಯೇ ಕೆಟ್ಟೋಗಿ ಬಿಡ್ತದೆ ಅವರಿಗೆ. ಸರಿ, ಸಿಗರೇಟ್ ಸೇದಿ ಮುಗಿಸ್ದ. ಆದ್ರೆ ಅವನಿಗೆ ಸ್ವಲ್ಪ ಜೊಂಪ್ ಹತ್ತಿದಾಗ ಆಯ್ತು. ಅಲ್ಲೇ ಮರದ ನೆರಳಲ್ಲಿ ಒರಗಿಕೊಳ್ಳೋಣ ಅನಿಸ್ತು. ಒರಗಿಕೊಂಡ ಕೂಡ್ಲೆ ನಿದ್ರೆ ಬಂತು. ನಿದ್ರೆ ಬಂದ ಮೇಲೆ ಇನ್ನೇನಿದೆ ಅಲ್ಲಿ? ಶ್ರೀಮಾತೆಯವರಿಗೆ ಕೊಟ್ಟ ಮಾತೂ ನೆನಪಿಲ್ಲ, ಪ್ರಸಾದ ಇಟ್ಟಿರೋ ತಟ್ಟಿಯೂ ನೆನಪಿಲ್ಲ. ಒಟ್ಟಿನಲ್ಲಿ ಈ ಜಗತ್ತೇ ಇಲ್ಲ. ಹಾಯಾಗಿ ನಿದ್ರೆ ಮಾಡಿದ. ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ಎಚ್ಚರವಾಯಿತು. ಎಚ್ಚರವಾದಾಗ ಅವನಿಗೆ ಮೊದಲು ನೆನಪಾದ್ದು ಪ್ರಸಾದದ ತಟ್ಟೆದು. ಅಯ್ಯಯ್ಯೋ, ಏನಾಗಿ ಹೋಯ್ತು, ಕೆಲಸ ಕೆಟ್ಟತಲ್ಲಪ್ಪ ಅಂತ ಅಂದ್ಕೊಂಡು ಓಡೋಡಿಕೊಂಡು ಬಂದು ನೋಡ್ತಾನೆ, ಆಶ್ಚರ್ಯ, ಶ್ರೀಮಾತೆಯವರೇ ಸ್ವತಃ ಕಾಯ್ತಾ ಅಲ್ಲೇ ಕುಳಿತಿದ್ರು. ಭಕ್ತ ತೊದಲುತ್ತಾ ಹೆದರಿಕೊಂಡು ಶ್ರೀಮಾತೆಯವ್ರನ್ನ ಕೇಳ್ತಾನೆ, ಅಮ್ಮ, ಹಾಗಾದ್ರೆ ನೀವು ಮಧ್ಯಾಹ್ನ ವಿಶ್ರಾಂತಿ ತೆಗೆದುಕೊಳ್ಳೇ ಇಲ್ವಾ ಅಂತ. ಅದಕ್ಕೆ ಶ್ರೀಮಾತೆಯವರು ಶಾಂತವಾಗಿಯೇ ಉತ್ತರಿಸ್ತಾರೆ, ಇಲ್ಲ ಮಗು, ಇದನ್ನ ಕಾಗೆ ಬಂದು ಕುಕ್ಕದೆ ಇರ್ಲಿ ಅಂತ ಇಲ್ಲೇ ಕಾಯ್ತಾ ಕುಳಿತು ಬಿಟ್ಟೆ ಅಂತ. ಈಗ ಆ ಭಕ್ತನ ಅವಸ್ಥೆ ಹೇಗಿರಬೇಡ ಅಂತನ್ನೋ ವಿಚಾರ ಹಾಗಿದ್ಕೊಳ್ಳಿ.
ಯಾಕೆ ಅಂತಂದ್ರೆ ಅದು ಹೇಗಿರಬೇಕೋ ಹಾಗೆ ಇರುತ್ತೆ. ಆದ್ರೆ ಶ್ರೀಮಾತೆಯವರು ತಮ್ಮ ಎಚ್ಚರಗೇಡಿ ಮಕ್ಕಳ ಕುರಿತಾಗಿ ಎಷ್ಟೊಂದು ಗಮನವಿಟ್ಟಿರ್ತಾರೆ ಅಂತನ್ನೋದು ಗ್ರಹಿಸಬೇಕಾದ ವಿಷಯ. ಶ್ರೀಮಾತೆಯವರು ಆ ಭಕ್ತನಿಗೆ ಎಚ್ಚರಿಕೆ ಹೇಳಿದ್ರೂ ಕೂಡ ಆತ ಪ್ರಸಾದದ ತಟ್ಟೆ ಕಾಯೋದನ್ನ ಮರೆತು ಬಿಟ್ಟು ನಿದ್ರೆ ಮಾಡಿಬಿಟ್ನಲ್ಲ, ಹಾಗಾದ್ರೆ ಅವನಿಗೆ ಆ ಪ್ರಸಾದದ ಮೇಲೆ ಅಂತ ಭಕ್ತಿ ಏನೂ ಇರ್ಲಿಲ್ಲ ಅಂದ್ಬಿಡೋಣವೇ ಅಂತಂದ್ರೆ ಹಾಗನ್ನೋ ಹಾಗಿಲ್ಲ. ಯಾಕೆ ಅಂದ್ರೆ ಅವನೇ ಸ್ವತಃ ಪ್ರಾರ್ಥಿಸಿಕೊಂಡು ಪಡೆದಂತಹ ಪ್ರಸಾದ ಅದು. ಹಾಗಾದ್ರೆ ಅವನು ಯಾಕೆ ಎಚ್ಚರ ತಪ್ಪಿ ನಿದ್ರೆ ಮಾಡಿಬಿಟ್ಟ ಅಂತ ಕೇಳಿದ್ರೆ ಅದಕ್ಕೆ ವಿಶೇಷ ಕಾರಣವೇನೂ ಇಲ್ಲ, ತಮೋಗುಣ ಅಷ್ಟೇ. ತಮಸ್ಸು ಬಂದು ಮುಚ್ಕೊಂಡು ಬಿಡ್ತು ಅಂದ್ರೆ ಎಲ್ಲರೂ ನಿದ್ರೆಗೆ ವಶವಾಗಿ ಬಿಡ್ತಾರೆ. ಆದ್ರೆ ಈ ತಮೋ ಗುಣದ ಪ್ರಭಾವದಿಂದ ಎಂಥ ಅನಾಹುತ ಆಗ್ಬಿಟ್ಟಿತು. ಆ ಪ್ರಸಾದವನ್ನ ಒಮ್ಮೆ ಕಾಗೆ ಕುಕ್ಕಿದ ಮೇಲೆ ಮಾಡೋದೇನಿದೆ? ಮನುಷ್ಯರೆಲ್ಲ ಒಂದಲ್ಲ ಒಂದು ವಿಚಾರದಲ್ಲಿ ಹೀಗೆ ತಮೋ ಗುಣಕ್ಕೆ ಒಳಗಾಗಿ ಎಚ್ಚರ ತಪ್ಪಿಬಿಡ್ತಾರೆ, ಅನಾಹುತವಾಗಿ ಬಿಡುತ್ತದೆ. ಇಂಥ ಸಂದರ್ಭದಲ್ಲಿ ದೇವರೇ ಗತಿ. ಆದ್ರೆ ಭಗವಂತನಲ್ಲಿ ಶರಣಾಗತನಾದಂತಹ ಭಕ್ತನ ಯೋಗಕ್ಷೇಮದ ಭಾರವನ್ನ ಭಗವಂತನೇ ಹೊತ್ಕೊಳ್ತಾನೆ. ಹೊತ್ಕೊಂಡು ಅವನನ್ನ ಹಲವಾರು ವಿಚಿತ್ರ ಪರಿಸ್ಥಿತಿಗಳಿಂದ ಪಾರು ಮಾಡ್ತಾನೆ ಅಂತನ್ನೋ ವಿಷಯವಾಗಿ ಹಲವಾರು ಸಂತರ ಜೀವನದಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಈ ಭಕ್ತ ಸ್ವಲ್ಪ ಅಜಾಗರೂಕನಾದರೂ ಕೂಡ ಅವನು ಭಕ್ತನಾದ್ರಿಂದ, ಶ್ರೀಮಾತೆಯವರಲ್ಲಿ ಶರಣಾಗತನಾದ್ರಿಂದ ಶ್ರೀಮಾತೆಯವರೇ ಸ್ವತಃ ಅವನ ನೆರವಿಗೆ ನಿಲ್ತಾರೆ. ಈ ಸಂದರ್ಭದಲ್ಲಿ ನನಗೊಂದು ನೆನಪಾಗುತ್ತದೆ. ಏನು ಅಂತಂದ್ರೆ, ನಾವುಗಳು ನಮ್ಮ ಮನೆಗಳಲ್ಲಿ ಮಾಡತಕ್ಕಂತಹ ದೇವರ ಪೂಜೆಗಳಲ್ಲಿ ಅಥವಾ ಅರ್ಚಕಾದಿಗಳು ಗುಡಿಗಳಲ್ಲಿ ಮಾಡತಕ್ಕಂತಹ ದೇವತಾರ್ಚನೆಗಳಲ್ಲಿ ಎಷ್ಟೋ ಲೋಪದೋಷಗಳು ಬಂದೇ ಇರುತ್ತವೆ. ಇವುಗಳಿಗೆಲ್ಲ ಕಾರಣ ಏನು ಅಂತಂದ್ರೆ ನಮ್ಮ ಅಜ್ಞಾನ, ಅಚಾತುರ್ಯ. ಆದ್ರೆ ಈ ತರಹದ ಸಣ್ಣ ಪುಟ್ಟ ಲೋಪದೋಷಗಳನ್ನೆಲ್ಲ ದೇವರು ಸಹಿಸಿಕೊಳ್ಬೇಕಪ್ಪ ಅಂತ ನಾವು ಧಿಮಾಕು ಮಾಡೋ ಹಾಗಿಲ್ಲ. ಹಾಗೆ ಧಿಮಾಕು ಮಾಡಿದ್ರೆ ದೇವರು ಏನಂದುಕೊಳ್ತಾನೆ ಅಂತಂದ್ರೆ, ಓ ಮಾಡೋದೆಲ್ಲ ತಪ್ಪು, ಜೊತೆಗೆ ಧಿಮಾಕು ಬೇರೆ ಅಂತ. ಆದ್ರೆ ನಾವು ಶರಣಾಗತಿ ಭಾವದಿಂದ ಹೆಜ್ಜೆ ಹೆಜ್ಜೆಗೂ ಕ್ಷಮಿಸಬೇಕು ಕ್ಷಮಿಸಬೇಕು ಅಂತ ಕೇಳಿಕೊಳ್ತಾ ಪೂಜೆ ಮಾಡಿದ್ರೆ ಆಗ ದೇವರು ಆ ತಪ್ಪುಗಳನ್ನ ಕ್ಷಮಿಸೋದಲ್ಲದೆ ಸಕಾಲದಲ್ಲಿ ಸರಿಯಾದ ಎಚ್ಚರಿಕೆ ಕೊಟ್ಟು ನಮ್ಮ ಪೂಜಾ ಕ್ರಮವನ್ನ ಸರಿಪಡಿಸ್ತಾನೆ. ಮದ್ರಾಸ್ ಮಠದಲ್ಲಿ ಒಬ್ರು ಸಾಧುಗಳು ಶ್ರೀರಾಮಕೃಷ್ಣ ಪೂಜೆ ಮಾಡಿ ನೈವೇದ್ಯ ಇಟ್ಟಾಗ ಅವರಿಗೊಂದು ಅಶರೀರವಾಣಿ ಕೇಳಿಸ್ತು, ಉಪ್ಪೆಲ್ಲಿ ಅಂತ. ಇದ್ಯಾರಪ್ಪ ಉಪ್ಪೆಲ್ಲಿ ಅಂತ ಕೇಳ್ತಾ ಇದ್ದಾರೆ ಅಂತ ಆ ಸಾಧುಗಳು ಆ ಕಡೆ ಈ ಕಡೆ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಆಗ ಆ ಸಾಧುಗಳು ನೈವೇದ್ಯದ ತಟ್ಟೆಯನ್ನು ನೋಡ್ತಾರೆ, ಅದರಲ್ಲಿ ಉಪ್ಪಿನ ಬಟ್ಲು ಇರಲಿಲ್ಲ. ನಿಮ್ಮಲ್ಲಿ ಎಷ್ಟೋ ಜನ ಹೊಸಬರಿಗೆ ಆಶ್ಚರ್ಯ ಆಗಬಹುದು, ಏನು ಅಂತಂದ್ರೆ ನೈವೇದ್ಯದಲ್ಲಿ ಉಪ್ಪು ಆಗಿರಬೇಕು ಅಂತ. ಯಾಕೆ ಅಂದ್ರೆ ಮನೆಗಳಲ್ಲಿ ಗುಡಿಗಳಲ್ಲಿ ನೈವೇದ್ಯಕ್ಕೆ ಹಣ್ಣು ಕಾಯಿ ಉಪಯೋಗಿಸ್ತಾರೆ ಅಥವಾ ವಿಶೇಷವಾದ ತಯಾರಿಕೆಯನ್ನ ಮಾತ್ರ ನೈವೇದ್ಯ ಮಾಡ್ತಾರೆ. ಉದಾಹರಣೆಗೆ ಪುಳಿಯೋಗರೆ, ಪೊಂಗಲ್. ಆದ್ರೆ ರಾಮಕೃಷ್ಣಾಶ್ರಮಗಳಲ್ಲಿ ನೈವೇದ್ಯದ ಕ್ರಮ ಹೇಗೆ ಅಂತಂದ್ರೆ ನಮ್ಮ ಊಟಕ್ಕೆ ತಯಾರಿಸಿಕೊಂಡಂತಹ ಎಲ್ಲ ಬಗೆಗಳನ್ನು ನೈವೇದ್ಯ ಮಾಡಿಬಿಡ್ತಾರೆ. ಎಲ್ಲ ಅಂತಂದ್ರೆ ಅನ್ನ, ಸಾಂಬಾರು, ಪಲ್ಯ, ಮೊಸರು, ಹಣ್ಣು, ಸಕ್ಕರೆ, ಉಪ್ಪು ಇಷ್ಟಲ್ಲದೆ ವಿಶೇಷವನ್ನೇನಾದ್ರೂ ಮಾಡಿದ್ರೆ ಅದನ್ನು ಕೂಡ. ಈ ಎಲ್ಲವನ್ನು ಒಂದೊಂದು ಬಟ್ಟಲಲ್ಲಿಟ್ಟು ಆ ಬಟ್ಟಲುಗಳನ್ನೆಲ್ಲ ಒಂದು ತಟ್ಟೆಯಲ್ಲಿಟ್ಟು ನೈವೇದ್ಯ. ಈ ಸಕ್ಕರೆ ಉಪ್ಪು ಯಾಕೆ ಅಂತ ಕೇಳಿದ್ರೆ ದೇವರು ನೈವೇದ್ಯವನ್ನ ಸ್ವೀಕರಿಸುವಾಗ ಸಾಂಬಾರಿಗೆ, ಪಲ್ಯಕ್ಕೆ ಏನಾದ್ರೂ ಉಪ್ಪು ಕಡಿಮೆ ಆಗಿದ್ರೆ ಅಥವಾ ಹಾಕದೆಯೇ ಹೋಗಿದ್ರೆ ಬೆರೆಸಿಕೊಳ್ಳೋದಕ್ಕೆ, ಪಾಯಸಕ್ಕೇನಾದ್ರೂ ಸಕ್ಕರೆ ಕಡಿಮೆ ಆಗಿದ್ರೆ ಬೆರೆಸಿಕೊಳ್ಳೋದಕ್ಕೆ. ಆ ಸಾಧುಗಳು ಅಂದು ಮಾಡಿದಂತಹ ನೈವೇದ್ಯದಲ್ಲಿ ಉಪ್ಪಿನ ಬಟ್ಲು ಬಿಟ್ಟೋಗಿತ್ತು. ಇದೊಂದು ಲೋಪ. ಇದನ್ನ ದೇವರೇ ಸರಿಪಡಿಸಿಕೊಳ್ತಾನೆ.
ಉಪ್ಪೆಲ್ಲಿ ಅಂತ ಕೇಳಿ. ಹಾಗೇನೇನೆ ಇಲ್ಲಿ ಶ್ರೀಮಾತೆಯವರು ಆ ಭಕ್ತನ ಅಚಾತುರ್ಯವನ್ನ ಮನಗಂಡು ಆ ಪ್ರಸಾದವನ್ನ ಕಾಗೆ ಕುಕ್ಕದಂತೆ ಕಾಯ್ತಾ ಕುಳಿತುಕೊಳ್ತಾರೆ. ಆ ಭಕ್ತ ಶ್ರೀಮಾತೆಯವರನ್ನ ಜಗಜ್ಜನನಿ ಅಂತ ಭಾವಿಸಿ ಪ್ರಸಾದವನ್ನು ಪಡೆದುಕೊಂಡ್ರೆ, ಇನ್ನೊಬ್ಬ ಭಕ್ತ ತನ್ನ ಮರಣ ಕಾಲದಲ್ಲಿ ಶ್ರೀಮಾತೆಯವರ ದರ್ಶನದ ಆಶ್ವಾಸನೆಯನ್ನ ಪಡೆದುಕೊಳ್ತಾನೆ. ಏನಾಯ್ತು ಅಂತಂದ್ರೆ, ಒಮ್ಮೆ ಒಬ್ಬ ಭಕ್ತ ಬಂದು ಶ್ರೀಮಾತೆಯವರ ಪಾದಗಳನ್ನ ಹಿಡಿದುಕೊಂಡು ಪ್ರಾರ್ಥಿಸಿಕೊಳ್ತಾನೆ. ಅಮ್ಮ, ನೀವು ನನ್ನ ಮರಣ ಕಾಲದಲ್ಲಿ ಬಂದು ನನಗೆ ದರ್ಶನ ಕೊಡಬೇಕು, ಹಾಗೆ ದರ್ಶನ ಕೊಡ್ತೇನೆ ಅಂತ ಈಗಲೇ ಮಾತು ಕೊಡಬೇಕು ಅಂತ. ಆಗ ಶ್ರೀಮಾತೆಯವರು ಅವನನ್ನ ಸಮಾಧಾನ ಪಡಿಸ್ತಾ ಹೇಳ್ತಾರೆ, ಆಗ್ಲಿ, ನಿನಗೆ ದರ್ಶನ ಕೊಡೋ ಹಾಗೆ ನಾನು ಶ್ರೀರಾಮಕೃಷ್ಣರನ್ನ ಪ್ರಾರ್ಥಿಸಿಕೊಳ್ತೇನೆ ಅಂತ. ಆದ್ರೆ ಆ ಭಕ್ತ ಆ ಮಾತಿಗೆ ಒಪ್ಪಲಿಲ್ಲ. ಆತ ಅವರ ಪಾದಗಳನ್ನ ಹಾಗೇ ಬಲವಾಗಿ ಹಿಡಿದುಕೊಂಡು ಬಿಟ್ಟ. ಶ್ರೀಮಾತೆಯವರೇ ಸ್ವಯಂ ದರ್ಶನ ಕೊಡ್ತೇನೆ ಅಂತ ಮಾತು ಕೊಡುವವರೆಗೂ ಕಾಲು ಬಿಡ್ಲಿಲ್ಲ ಆತ. ಆಗ ಶ್ರೀಮಾತೆಯವರು ಬೇರೆ ಉಪಾಯ ಕಾಣದೆ ಆಶ್ವಾಸನೆ ಕೊಡ್ತಾ ಹೇಳ್ತಾರೆ, ಆಗ್ಲಿ ಮಗು, ಹಾಗೆಯೇ ಆಗ್ಲಿ, ನಾನು ಬಂದು ದರ್ಶನ ಕೊಡ್ತೇನೆ ಅಂತ. ಈ ಸನ್ನಿವೇಶ ಎಷ್ಟು ಸ್ವಾರಸ್ಯಕರವಾಗಿದೆ ಮತ್ತು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಅನ್ನೋದನ್ನ ನಾವು ಭಾವಿಸಿ ನೋಡಬೇಕು. ತನ್ನ ಕೊನೆಯ ಗಳಿಗೆಯಲ್ಲಿ ಶ್ರೀಮಾತೆಯವರು ಬಂದು ದರ್ಶನ ಕೊಡಬೇಕು ಅಂತ ಆ ಭಕ್ತ ಕೇಳಿಕೊಳ್ಳಬೇಕಾದ್ರೆ, ಶ್ರೀಮಾತೆಯವರ ತಾರಕ ಶಕ್ತಿಯ ಮೇಲೆ, ಅವರ ದೇವತ್ವದ ಮೇಲೆ ಅವನಿಗೆ ಎಂಥ ಅಪೂರ್ವ ವಿಶ್ವಾಸ ಇತ್ತು ಅಂತನ್ನೋದು ತಿಳಿದು ಬರುತ್ತೆ. ಹಾಗೇನೇನೆ ಆತ ಹಠ ಮಾಡಿ ಅವರ ಪಾದಗಳನ್ನ ಬಲವಾಗಿ ಹಿಡಿದುಕೊಂಡಿದ್ರೂ ಕೂಡ ಶ್ರೀಮಾತೆಯವರು ಕೋಪಿಸಿಕೊಳ್ಳೂ ಇಲ್ಲ. ಅಷ್ಟೇ ಅಲ್ಲ, ಮರಣ ಕಾಲದಲ್ಲಿ ದರ್ಶನ ಕೊಡ್ತೇನೆ ಅಂತ ಆಶ್ವಾಸನೆ ಬೇರೆ ಕೊಡ್ತಾರೆ. ಕೆಲವು ಭಕ್ತರು ಬಂದು ಪಾದ ಮುಟ್ಟಿದ್ರೆ ಸಾಕು ಉರಿಯಾಗುತ್ತೆ ಅಂತ ಹೇಳತಕ್ಕಂತ ಶ್ರೀಮಾತೆಯವರು ಈ ಭಕ್ತ ಬಂದು ಪಾದಗಳನ್ನ ಬಲವಾಗಿ ಹಿಡಿದುಕೊಂಡಿದ್ರೂ ಕೂಡ ಸುಮ್ಮನಿದ್ದದನ್ನ ನೋಡಿದಾಗ ಅವನ ಭಕ್ತಿಯಲ್ಲಿ ಒಂದಿಷ್ಟು ಸತ್ವ ಇದೆ ಅಂತ ಅನ್ನೋದನ್ನ ತೋರಿಕೊಡುತ್ತದೆ. ಅದು ಅವನ ವ್ಯಕ್ತಿತ್ವದಲ್ಲಿ ಒಂದಿಷ್ಟು ಶುದ್ಧತೆ ಇದೆ ಅಂತ ಅನ್ನೋದನ್ನು ತೋರಿಕೊಡುತ್ತದೆ ಅದು. ಆದ್ರೆ ಅಶುದ್ಧ ಅಪವಿತ್ರ ವ್ಯಕ್ತಿಗಳು ಬಂದು ಅವರ ಪಾದಗಳನ್ನ ಮುಟ್ಟಿದರೆ ಪಾದಗಳು ಒರೆಯೋದಷ್ಟೇ ಅಲ್ಲ, ಹೊಟ್ಟೆ ಕೂಡ ನೋವಾಗುತ್ತದೆ ಅಂತಾರೆ ಶ್ರೀಮಾತೆಯವರು. ಒಮ್ಮೆ ವರದ ಬ್ರಹ್ಮಚಾರಿಗಳು ಕಟ್ಟಿಗೆ ತರೋದಕ್ಕೋಸ್ಕರ ದೂರದ ಹಳ್ಳಿಗೆ ಹೋಗಿದ್ರು. ಕಟ್ಟಿಗೆ ಕೊಂಡ್ಕೊಂಡು ಸಂಜೆಯ ಹೊತ್ತಿಗೆ ಮನೆಗೆ ಹಿಂತಿರುಗಿ ಬಂದು ನೋಡ್ತಾರೆ, ಶ್ರೀಮಾತೆಯವರು ಮಂಚದ ಮೇಲೆ ಒರಗಿಕೊಂಡಿದ್ದಾರೆ. ಬ್ರಹ್ಮಚಾರಿಗಳು ಕೇಳ್ತಾರೆ, ಯಾಕೆ, ಏನಾಯ್ತಮ್ಮ ಅಂತ. ಆಗ ಶ್ರೀಮಾತೆಯವರು ಹೇಳ್ತಾರೆ, ನೋಡಪ್ಪ, ನೀವೆಲ್ಲ ಇದ್ದೀರೇನೋ ನಿಜ, ಆದ್ರೆ ನೋಡು, ನೀನಿಂದು ಕೆಲಸ ಕಾರ್ಯ ಅಂತ ಹೊರಗೆ ಹೋಗಬೇಕಾಯ್ತು. ಇಲ್ಲೇನಾಯ್ತು ಗೊತ್ತಾ, ಒಬ್ಬ ಮನುಷ್ಯ ಬಂದಿದ್ದ. ವಯಸ್ಸು ಸುಮಾರು 50 ದಾಟಿತ್ತು. ಆತ ಅಷ್ಟು ದೂರದಲ್ಲಿ ಬರ್ತಿರುವಾಗ್ಲೇನೇನೆ ನಾನು ಒಳಗೆ ಹೋಗಿ ನನ್ನ ಮಂಚದ ಮೇಲೆ ಕುಳಿತುಕೊಂಡ್ಬಿಟ್ಟೆ. ಆ ಮನುಷ್ಯ ಹೊರಗಡೆಯಿಂದಲೇ ನಮಸ್ಕಾರವನ್ನೇನೋ ಮಾಡಿದ, ಆದ್ರೆ ಆತ ನನ್ನ ಪಾದಧೂಳಿಯನ್ನ ತೆಗೆದುಕೊಳ್ಬೇಕು ಅಂತ ಇಷ್ಟಪಟ್ಟ. ನಾನು ಅವನಿಗೆ ಹೇಳಿದೆ, ಬೇಡ ಬೇಡ, ಅಷ್ಟೇ ಸಾಕು ಅಂತ. ಆದ್ರೆ ನಾನು ಅವನಿಗೆ ಬೇಡ ಬೇಡ ಅಂತ ಹೇಳಿದಷ್ಟು ಅವನ ಹಠ ಜಾಸ್ತಿ ಆಯಿತು. ಕೊನೆಗೆ ಅವನು ಒಳಗೆ ಬಂದು ಬಲ ಉಪಯೋಗಿಸಿ ನನ್ನ ಪಾದಧೂಳಿಯನ್ನ ತೆಗೆದುಕೊಂಡ. ಆ ಕ್ಷಣದಿಂದ ಪಾದಗಳಲ್ಲಿ ಉರಿ, ಹೊಟ್ಟೆಯಲ್ಲಿ ನೋವು ಅನುಭವಿಸ್ತಾ ಇದ್ದೇನೆ. 3-4 ಸಲ ಪಾದಗಳನ್ನ ನೀರು ಹಾಕಿ ತೊಳೆದೆ, ಆದ್ರೂ ನೋವು ಉರಿ ಹೋಗ್ಲಿಲ್ಲ. ನೀನು ಇಲ್ಲೇ ಇದ್ದಿದ್ರೆ ಆತನಿಗೆ ನನ್ನ ಅಭಿಪ್ರಾಯವನ್ನ ತಿಳಿಯ ಹೇಳಿ ತಡೆಗಟ್ಟು ಬಿಡಬಹುದಾಗಿತ್ತು. ಕಲ್ಕತ್ತಾದಲ್ಲಿ ಈ ವಿಷಯಗಳಲ್ಲೆಲ್ಲ ಭಕ್ತಾದಿಗಳನ್ನ ತುಂಬಾ ಕಟ್ಟುನಿಟ್ಟಾಗಿ ಇಡ್ತಿದ್ರು. ಹೀಗೆ ಮಾಡ್ಬೇಕಾಗುತ್ತೆ. ಎಂತೆಂಥ ವಿಚಿತ್ರ ರೀತಿಯ ಜನರೆಲ್ಲ ಬರ್ತಾರೆ ಅಂತ ಅನ್ನೋದನ್ನ ನೀವೆಲ್ಲ ತಿಳಿಯೋದಕ್ಕೆ ಸಾಧ್ಯವಿಲ್ಲ, ನೀವೆಲ್ಲ ಇನ್ನು ಹುಡುಗರು ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಎಂಥ ಅವತಾರ ಪುರುಷರೇ ಆದರೂ ಕೂಡ ಶರೀರ ಧರ್ಮ ಅಂತ ಅನ್ನೋದು ಇದ್ದೇ ಇರುತ್ತದೆ.
ಈ ಶರೀರಕ್ಕೆ ನೋವು ಅಂತ ಅನ್ನೋದು ಇದ್ದೇ ಇರ್ತದೆ. ಅದನ್ನ ಸಹಿಸಿಕೊಳ್ಳೋದಕ್ಕೂ ಕೂಡ ಒಂದು ಮಿತಿ ಅಂತ ಇದ್ದೇ ಇರ್ತದೆ. ಶ್ರೀಮಾತೆಯವರು ಕೂಡ ಎಷ್ಟೋ ಸಲ ಅಸಹನೀಯವಾದ ಅನಾನುಕೂಲತೆಗಳಿಂದಾಗಿ ತುಂಬಾ ಯಾತನೆ ಪಟ್ಟು ಆ ಯಾತನೆ ತಾಳಲಾರದಾಗ ಶ್ರೀರಾಮಕೃಷ್ಣರಲ್ಲಾಗ್ಲಿ ಅಥವಾ ತಮ್ಮ ಆಪ್ತ ಶಿಷ್ಯರ ಹತ್ತಿರವಾಗ್ಲಿ ತಮ್ಮ ಸಂಕಟವನ್ನ ತೋಡಿಕೊಂಡಂತಹ ಸಂದರ್ಭಗಳು ಇವೆ. ಒಂದಾನೊಂದು ದಿನ ಬೆಳಿಗ್ಗೆ ಕೆಲವು ಭಕ್ತರು ಜಯರಾಮ್ ಬಾಟಿಗೆ ಬಂದು ಹೇಳಿದ್ರು. ಆ ಭಕ್ತರು ಸಾಮಾನ್ಯ ಬಡ ಭಕ್ತರಂತಲ್ಲ, ಒಳ್ಳೆ ಉಡುಗೆ ತೊಡುಗೆಗಳನ್ನು ಉಟ್ಟುಕೊಂಡಂತಹ ನಾಗರಿಕ ಭಕ್ತರು. ಆದ್ರೆ ಇವರು ನಾಗರಿಕರಾದಂತಹ ಠಾಕುಟೀಕಿನ ಭಕ್ತರಾದರೂ ಸಹ ಇವರು ಶ್ರೀಮಾತೆಯವರಿಗಾಗಿ ತಂದಂತಹ ಹಣ್ಣುಗಳೆಲ್ಲ ಕೆಲವು ನಜ್ಜುಗುಜ್ಜಾಗಿದ್ವು, ಇನ್ನು ಕೆಲವು ಕೊಳತೆ ಹೋಗಿದ್ವು. ಇದು ಆ ಭಕ್ತರ ಅಜಾಗರೂಕತೆಯಿಂದಾದಂತಹ ಕೆಲಸ. ಅವರೇನೋ ಆ ಹಣ್ಣುಗಳ ಬುಟ್ಟಿಯನ್ನ ತೆಗೆದುಕೊಂಡು ಬಿಟ್ರು. ಆದ್ರೆ ಅದನ್ನ ಒಳಗೆ ತೆಗೆದುಕೊಂಡು ಹೋಗಿ ಬೆಚ್ಚಿ ನೋಡಿದ್ರೆ ಅವಸ್ಥೆ ಹೀಗೆ. ಈ ಹಣ್ಣುಗಳನ್ನೆಲ್ಲ ಏನ್ ಮಾಡೋದೀಗ? ಊಟದ ಹೊತ್ತಿಗೆ ಬಡಿಸದೆ ಹೋದ್ರೆ ಆ ಹಣ್ಣುಗಳೆಲ್ಲ ಏನಾದ್ವು ಅಂತ ಭಕ್ತರು ಯೋಚಿಸುವಂತಹ ಸಂದರ್ಭ ಉಂಟು. ಇಲ್ಲ, ನೀವು ತಂದ ಹಣ್ಣುಗಳೆಲ್ಲ ಕೆಲವು ನಜ್ಜುಗುಜ್ಜಾಗಿವೆ, ಕೆಲವು ಕೊಳೆತು ಹೋಗಿವೆ ಅಂತ ಅವರಿಗೆ ಹೇಳಿಬಿಡೋಣವೇ? ಅದು ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಅವರೆಲ್ಲ ನಾಗರಿಕ ಸಭ್ಯರು. ಸಮಸ್ಯೆ ಇಷ್ಟಕ್ಕೆ ಮುಗಿಲಿಲ್ಲ. ಆ ಭಕ್ತರು ಸ್ನಾನದ ಚೌಕವನ್ನ ತರೋದಕ್ಕೆ ಮರೆತು ಬಿಟ್ಟಿದ್ರು. ಈಗ ಅವರಿಗೆ ಸ್ನಾನದ ಚೌಕ ಒದಗಿಸಿಕೊಡ್ಬೇಕು. ನಮಗೆಲ್ಲ ತಿಳಿದ ಹಾಗೆ ಶ್ರೀಮಾತೆಯವರದ್ದು ಬಡತನದ ಸರಳ ಜೀವನ. ಅವರ ಹತ್ತಿರ ಇರಬಹುದಾದಂತಹ ಸ್ನಾನದ ಚೌಕ ಹೇಗಿದ್ದೀತು, ಎಷ್ಟಿದೀತು? ಈಗ ಈ ಸಭ್ಯ ನಾಗರಿಕರ ಮಟ್ಟಕ್ಕೆ ಸರಿಯಾದಂತಹ ಸ್ನಾನದ ಚೌಕವನ್ನ ಎಲ್ಲಿಂದ ತರಲಿ? ಶ್ರೀಮಾತೆಯವರು ಮನೆಯೆಲ್ಲ ಹುಡುಕಿ ಹುಡುಕಿ ಕೊನೆಗೆ ಒಂದು ತಕ್ಕ ಮಟ್ಟಿನ ಸ್ನಾನದ ಚೌಕವನ್ನ ತಂದುಕೊಟ್ರು. ಇಷ್ಟಕ್ಕಾದ್ರೂ ಸಮಸ್ಯೆ ಬಗೆಹರಿಯುತ್ತೆ ಅಂತ ಕೇಳಿದ್ರೆ ಆ ನಾಗರಿಕ ಭೂಪರು ಸೊಳ್ಳೆ ಪರದೆಯನ್ನ ಕಟ್ಟೋದಕ್ಕೆ ಹಗ್ಗವನ್ನೇ ತಂದುಕೊಳ್ಳಿಲ್ಲ. ಈಗ ಅಷ್ಟು ಜನರ ಸೊಳ್ಳೆ ಪರದೆಗಳಿಗೂ ಹಗ್ಗವನ್ನ ಒದಗಿಸಿಕೊಡ್ಬೇಕಾಯ್ತು. ಏನೋ ಪಟ್ಟಣವಪ್ಪ, 2 ಹೆಜ್ಜೆ ಹೋಗಿ ಅಂಗಡಿಯಿಂದ ಹಗ್ಗ ತಂದುಕೊಡೋಣಪ್ಪ ಅನ್ನೋ ಹಾಗಿದೆಯೇನೋ. ಆದ್ರೆ ಅವರಿಗೀಗ ಹಗ್ಗ ಒದಗಿಸಿಕೊಡ್ಲೇಬೇಕು. ಹರಿಬ್ರಹ್ಮಚಾರಿಗಳು ಮೂಲೆ ಮೂಲೆ ಹುಡುಕಾಡಿ ನೋಡ್ಬೇಕಾಯ್ತು. ಈ ಅವಸ್ಥೆಯನ್ನೆಲ್ಲ ಕಂಡು ಶ್ರೀಮಾತೆಯವರು ನೊಂದ್ಕೊಂಡು ತಮ್ಮಷ್ಟಕ್ಕೆ ತಾವೇ ಹೇಳ್ತಾರೆ, ಈ ಬಗೆಯ ಜನರೆಲ್ಲ ಬಂದು ಎಷ್ಟೊಂದು ತೊಂದರೆ ಕೊಡ್ತಾರೆ, ಸಾಕಾಯ್ತಪ್ಪ ನನಗೆ. ಇನ್ನು ಕೆಲವು ಭಕ್ತರೆಲ್ಲ ಬಂದಾಗ ಮನೆಯೊಳಗೆಲ್ಲ ಎಷ್ಟೊಂದು ಶಾಂತಿ ಇರುತ್ತೆ. ನಾನು ಯಾವುದಕ್ಕೂ ಪರದಾಡಬೇಕಾಗೋದಿಲ್ಲ. ಏನ್ ಬಡಿಸಿದ್ರೆ ಅದನ್ನ ಸ್ವಲ್ಪವೂ ಗೊಣಗದೆ ಊಟ ಮಾಡಿ ಎದ್ದೇಳ್ತಾರೆ. ತಮ್ಮ ಎಲೆಗಳನ್ನ ತಾವೇ ಎತ್ಕೊಳ್ತಾರೆ. ಈಗ ನೋಡಿ, ಇವರೆಲ್ಲ ಬಂದಿದ್ದಾರೆ. ನನಗೆ ಬೆಳಗಿನಿಂದ ಒಂದೇ ಸಮನೆ ಕೆಲಸ. ಈಗ ಇನ್ನು ಇವರುಗಳ ರಾತ್ರಿ ಊಟಕ್ಕೆ ಏನು ಪಲ್ಯ ಆಗಬೇಕು ಅಂತ ಯೋಚಿಸಬೇಕಾಗಿದೆ. ಹೇ ಪ್ರಭು ರಾಮಕೃಷ್ಣ, ಇದೆಲ್ಲ ನಿಮ್ಮ ಸಂಸಾರ, ನೀವು ಕೂಡ ಒಂದ್ ಸ್ವಲ್ಪ ನೋಡ್ಕೊಳ್ಬೇಡ್ವೆ? ಇಷ್ಟೊಂದು ದೊಡ್ಡ ಸಂಸಾರದ ಜೊತೆಗೆ ಹೇಗೋದಕ್ಕೆ ನನ್ನಿಂದ ಇನ್ನು ಸಾಧ್ಯವಿಲ್ಲ. ಈ ರಾಧಿಯ ರಗಳಿಯೇ ಸಾಕಾಗಿ ಹೋಗಿದೆ. ಈಗ ಇವರೆಲ್ಲ ಬರೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಈಗ ಶ್ರೀಮಾತೆಯವರ ಈ ಬಗೆಯ ಉದ್ಗಾರಗಳಿಗೆಲ್ಲ ಅರ್ಥವೇನು? ಅವರ ಬೇಸರದ ಹಿನ್ನೆಲೆಯಲ್ಲಿ ವಾತ್ಸಲ್ಯ ಇತ್ತು ಅಂತ ಹೇಳೋಣವೇ? ಇಲ್ಲ, ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಆ ಬಗೆಯ ಭಕ್ತರನ್ನೆಲ್ಲ ಅವರು ರಾಧಿಯ ಸಾಲಿಗೆ ಸೇರಿಸಿ ಬಿಟ್ಟಿದಾರಲ್ಲ. ಹಾಗಾದ್ರೆ ಶ್ರೀಮಾತೆಯವರ ಅಭಿಪ್ರಾಯ ಏನು? ಬಹುಶಃ ಆ ಬಗೆಯ ಥಳುಕಿನ ಭಕ್ತರಿಗೂ ಕೂಡ ನಿರಾಡಂಬರದ ಸರಳ ಪ್ರಾಮಾಣಿಕ ಭಕ್ತರಿಗೂ ಎಷ್ಟೊಂದು ಅಂತರವಿದೆ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಎತ್ತಿ ತೋರಿಸೋದಕ್ಕೋಸ್ಕರ ಶ್ರೀಮಾತೆಯವರು ಆ ತೋರಾಣಿಕೆಯ ನಾಗರಿಕ ಭಕ್ತರ ಕುರಿತಾಗಿ ಹಾಗಂತ ಹೇಳಿರಬಹುದು. ಆ ನಾಗರಿಕ ಭಕ್ತರ ವಿಷಯದಲ್ಲಿ ತೋರಿದಂತಹ ಶ್ರೀಮಾತೆಯವರ ನಡವಳಿಕೆಯನ್ನ ನಾವು ಶ್ರೀರಾಮಕೃಷ್ಣರ ಜೀವನದಲ್ಲೂ ಕೂಡ ಸಾಕಷ್ಟು ಕಾಣಬಹುದಾಗಿದೆ. ಥಳುಕಿನ ಭಕ್ತರು ಬಂದ್ರೆ ಶ್ರೀರಾಮಕೃಷ್ಣರು ಅವರನ್ನೆಲ್ಲ ಹೊರಗಡೆ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನೋಡಿಕೊಂಡು ಬರೋ ಹಾಗೆ, ಉದ್ಯಾನವನದಲ್ಲಿ ವಿಹರಿಸಿಕೊಂಡು ಬರೋ ಹಾಗೆ ಹೇಳ್ತಿದ್ರು. ಶೋಕಿಯ ಭಕ್ತರು ವಿಜೃಂಭಣೆಯ ಕಟ್ಟಡಗಳಿಂದ ಸ್ಫೂರ್ತಿ ಹೊಂದುತ್ತಾರೆ, ಸುಂದರ ಉದ್ಯಾನವನಗಳಿಂದ ಸ್ಫೂರ್ತಿ ಹೊಂದುತ್ತಾರೆ.
ಆದ್ರೆ ನಿಜವಾದ ಶ್ರದ್ಧಾವಂತ ಭಕ್ತರು ಸಾತ್ವಿಕ ದೈವಿಕತೆಯನ್ನ ಕಂಡು ಸ್ಫೂರ್ತಿ ಹೊಂದುತ್ತಾರೆ, ಸಂತುಷ್ಟರಾಗುತ್ತಾರೆ. ಆದ್ರಿಂದ ಇಂತಹ ಶ್ರದ್ಧಾವಂತ ಭಕ್ತರಿಗೆ ಶ್ರೀರಾಮಕೃಷ್ಣರ ವಿಶೇಷ ಪುರಸ್ಕಾರ. ಹಾಗೇನೇನೆ ಇಲ್ಲಿ ಶ್ರೀಮಾತೆಯವರು ಕೂಡ ಶ್ರದ್ಧಾವಂತ ಭಕ್ತರನ್ನ ವಿಶೇಷವಾಗಿ ಪುರಸ್ಕರಿಸುತ್ತಾರೆ. ಆದ್ರಿಂದಲೇನೆ ಶ್ರೀಮಾತೆಯವರು ಹೇಳ್ತಾರಲ್ಲ, ಈ ಬಗೆಯ ಜನರೆಲ್ಲ ಬಂದು ಎಷ್ಟೊಂದು ತೊಂದರೆ ಕೊಡ್ತಾರೆ, ಸಾಕಾಯ್ತಪ್ಪ ನನಗೆ. ಆದ್ರೆ ಇನ್ನು ಕೆಲವು ಭಕ್ತರೆಲ್ಲ ಬಂದಾಗ ಮನೆಯೊಳಗೆಲ್ಲ ಎಷ್ಟೊಂದು ಶಾಂತಿ ಇರುತ್ತೆ ಅಂತ. ಯಾವ ಬಗೆಯ ಭಕ್ತರ ಆಗಮನದಿಂದ ಒಂದು ವಿಶೇಷ ಶಾಂತಿಯ ವಾತಾವರಣ ಏರ್ಪಡುತ್ತೋ ಅವರೆಲ್ಲ ಶ್ರದ್ಧಾವಂತ ಸಾತ್ವಿಕ ಭಕ್ತರು ಅಂತನ್ನೋದು ಶ್ರೀಮಾತೆಯವರ ಅಭಿಪ್ರಾಯ. ಅಲ್ಲದೆ ಈ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತನ್ನು ಕೂಡ ಪರ್ಯಾಲೋಚಿಸಿ ನೋಡಬೇಕು. ಏನು ಅಂತಂದ್ರೆ, ಹೇಗೆ ಶ್ರೀರಾಮಕೃಷ್ಣರ ಬಳಿಗೆ ಬರುವಂತ ಭಕ್ತಾದಿಗಳ ಹಾಗೂ ಸಂದರ್ಶಕರ ಸಂಖ್ಯೆ ಅಸಂಖ್ಯಾತವಾಗುತ್ತಾ ಹೋಗುತ್ತೋ ಆಗ ಶ್ರೀರಾಮಕೃಷ್ಣರು ಅವತಾರ ಕಾರ್ಯವನ್ನ ಮುಗಿಸುವಂತಹ ಸಿದ್ಧತೆ ಮಾಡಿಕೊಳ್ತಾರೆ. ಹಾಗೇನೇನೆ ಇಲ್ಲಿ ಶ್ರೀಮಾತೆಯವರು ಕೂಡ ಇನ್ನು ಮೆಲ್ಲಗೆ ಹೊರಟು ಹೋಗೋ ಸನ್ನಾಹ ಮಾಡಿಕೊಳ್ತಾ ಇದ್ದಾರೆ. ಆದ್ರಿಂದ ಆಗಾಗ ಸಂದರ್ಭೋಚಿತವಾಗಿ ಸೂಚನೆ ಕೊಡ್ತಾ ಇದ್ದಾರೆ. ಆದ್ರಿಂದಲೇ ಹೇಳ್ತಾರೆ, ಹೇ ಪ್ರಭು, ಇಷ್ಟೊಂದು ದೊಡ್ಡ ಸಂಸಾರದ ಜೊತೆಗೆ ಏಗೋದಕ್ಕೆ ನನ್ನಿಂದ ಇನ್ನು ಸಾಧ್ಯವಿಲ್ಲ. ಈ ರಾಧಿಯ ರಗಳಿಯೇ ಸಾಕಾಗಿ ಹೋಗಿದೆ. ಈಗ ಇವರೆಲ್ಲ ಬರೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಹೀಗೆ ಶ್ರೀಮಾತೆಯವರು ತಾವು ಇಹಜೀವನದಿಂದ ಕಳಚಿಕೊಳ್ಳೋದರ ಸೂಚನೆ ಕೊಡ್ತಾ ಇದ್ದಾರೆ ಅಂತ ಅನ್ಬಹುದು. ಇನ್ನೊಂದ್ಸಲ ಒಬ್ಬ ಭಕ್ತ ತನ್ನ ಹೆಂಡತಿ ಹಾಗೂ 4 ಜನ ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಜೈರಾಮ್ ಬಾಟಿಗೆ ಹೊರಟಿದ್ದಾನೆ. ಆತ ಹಿಂದಿನ ದಿನ ಮಧ್ಯಾಹ್ನ ಗರ್ಬೇತ ಅಂತನೋ ಊರಿನಿಂದ ಎತ್ತಿನ ಗಾಡಿ ಮಾಡಿಕೊಂಡು ಹೊರಟು ಮರುದಿನ ಬೆಳಿಗ್ಗೆ ಜಿಬಟ ಅಂತನೋ ಊರಿಗೆ ಬಂದು ತಲುಪಿದ. ಅಲ್ಲಿಂದ ಜೈರಾಮ್ ಬಾಟಿಗೆ ಸುಮಾರು 1.5 ಮೈಲಿ. ಈ 1.5 ಮೈಲನ್ನ ಅವನು ನಡೆದುಕೊಂಡೇ ಹೊರಟ. ದಾರಿ ಅಪರಿಚಿತವಾದ್ರಿಂದ ಆ ಊರಿನ ಒಬ್ಬ ಮನುಷ್ಯನನ್ನ ಜೊತೆಗೆ ಕರೆದುಕೊಂಡಿದ್ದ. ಆತನ 4 ಹೆಣ್ಣು ಮಕ್ಕಳು ಇನ್ನು ಚಿಕ್ಕವರು, 4ನೇದಂತೂ ಹಸುಗೂಸು. ಸಾಲದಕ್ಕೆ ಈ ಹಸುಗೂಸಿಗೆ ಮಲೇರಿಯಾ ಜ್ವರ ಬೇರೆ. ತಾನು ಈ ಅವಸ್ಥೆಯಲ್ಲಿ ಜೈರಾಮ್ ಬಾಟಿ ಸೇರಿ ಶ್ರೀಮಾತೆಯವರ ಬಳಿಗೆ ಹೋದ್ರೆ ಶ್ರೀಮಾತೆಯವರಿಗೆ ತನ್ನಿಂದ ತುಂಬಾ ತೊಂದರೆ ಆಗ್ತದಲ್ಲ ಅಂತ ಆ ಭಕ್ತನ ಮನಸ್ಸಿನಲ್ಲಿ ಕಸಿವಿಸಿ. ಆದ್ರೆ ಶ್ರೀಮಾತೆಯವರು ಇವರನ್ನೆಲ್ಲ ನೋಡಿದ ಕೂಡಲೇ ತುಂಬಾ ಆತ್ಮೀಯತೆಯಿಂದ ಬರಮಾಡಿಕೊಳ್ತಾರೆ. ಅವರ ಪ್ರೀತಿ ವಿಶ್ವಾಸದ ನಡವಳಿಕೆಯನ್ನ ಕಂಡಂತಹ ಭಕ್ತನ ಸಂಕೋಚ ಕಸಿವಿಸಿ ಎಲ್ಲ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಅವನು, ಅವನ ಹೆಂಡತಿ ಮಕ್ಕಳು ಎಲ್ಲ ಶ್ರೀಮಾತೆಯವರೊಂದಿಗೆ ಎಷ್ಟು ಸಲಿಗೆಯಿಂದ ನಡೆದುಕೊಳ್ಳೋ ಹಾಗಾಯ್ತು ಅಂತಂದ್ರೆ ಅವರಿಗೆಲ್ಲ ತಮ್ಮ ತವರು ಮನೆಗೆ ಬಂದಷ್ಟೇ ನೆಮ್ಮದಿ ಅನ್ನಿಸ್ತು. ಶ್ರೀಮಾತೆಯವರು ಏಕಾಕಿಯಾಗಿ ಅವರೆಲ್ಲರ ಊಟ ವಸತಿಗೆ ವ್ಯವಸ್ಥೆ ಮಾಡಿದ್ರು. ಆ ಪುಟ್ಟ ಮಗುವಿಗೂ ಕೂಡ ಕುಡಿಯೋದಕ್ಕೆ ಹಾಲು, ಮಲಗಿಕೊಳ್ಳೋದಕ್ಕೆ ಒಂದು ಪುಟ್ಟ ಹಾಸಿಗೆ, ಇವುಗಳ ವ್ಯವಸ್ಥೆ ಮಾಡಿದ್ರು. ಆ ಭಕ್ತನ ಹೆಂಡತಿ ಮನೆಯ ಇತರ ಮಹಿಳೆಯರೊಂದಿಗೆ ಅಲ್ಲೇ ಸಮೀಪದಲ್ಲಿದ್ದಂತಹ ಕೆರೆಗೆ ಹೋಗಿ ಸ್ನಾನ ಮುಗಿಸಿಕೊಂಡು ಬರೋವಾಗ ಒಂದು ಕೊಡ ನೀರನ್ನು ಕೂಡ ಹೊತ್ತು ತರ್ತಾಳೆ. ತನ್ನಿಂದ ಆದಷ್ಟು ಸೇವೆ ಮಾಡೋಣ ಅಂತ ಆಕೆಯ ಭಾವನೆ. ಶ್ರೀಮಾತೆಯವರು ಅವರಿಬ್ಬರ ಮೇಲೂ ಕೃಪೆ ಮಾಡಿ ಅಂದೇ ಬೆಳಿಗ್ಗೆ ಪೂಜೆಯ ಬಳಿಕ ಅವರಿಗೆ ಮಂತ್ರದೀಕ್ಷೆಯನ್ನ ಅನುಗ್ರಹಿಸುತ್ತಾರೆ. ಆ ಭಕ್ತರ ಅಭೀಷ್ಟ ಹೀಗೆ ಸುಗಮವಾಗಿ ನೆರವೇರಿತು. ಆ ದಿನ ಮಧ್ಯಾಹ್ನವೇ ಊಟದ ಬಳಿಕ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಅವರೆಲ್ಲ ಊರಿಗೆ ಹೊರಟರು. ಯಾಕೆ ಅಂದ್ರೆ ಅವರೆಲ್ಲ ಬರ್ದ್ವಾನ್ ಜಿಲ್ಲೆಯ ತಲಿತ್ ಅಂತನೋ ಊರಿಗೆ ತಲುಪಬೇಕಾಗಿತ್ತು. ಬಹಳ ದೂರ, 3 ರಾತ್ರಿ ಪ್ರಯಾಣ ಮಾಡಬೇಕಾಗುತ್ತದೆ. ಆದ್ರಿಂದ ಹೊರಡ್ತಾರೆ. ಶ್ರೀಮಾತೆಯವರು ಅವರ ಶುಭ ಪ್ರಯಾಣಕ್ಕಾಗಿ ಶ್ರೀ ದುರ್ಗಾದೇವಿಯನ್ನ ಪ್ರಾರ್ಥಿಸಿಕೊಳ್ತಾರೆ. ಅಲ್ಲದೆ ಅವರು ಅಗಲುವಾಗ ತಮ್ಮ ಸ್ವಂತ ಮಕ್ಕಳನ್ನ ಬೀಳ್ಕೊಡೋ ಹಾಗೆ ಶ್ರೀಮಾತೆಯವರ ಕಣ್ಣಲ್ಲಿ ನೀರು. ಶ್ರೀಮಾತೆಯವರು ಅವರೆಲ್ಲ ಕಣ್ಮರೆಯಾಗುವವರೆಗೂ ಅಲ್ಲೇ ನಿಂತು ನೋಡುತ್ತಲೇ ಇದ್ಬಿಟ್ರು.
ಬಳಿಕ ಹಿಂತಿರುಗಿ ಬಂದು ಮನೆಯ ಜಗಲಿಯ ಮೇಲೆ ಕುಳಿತುಕೊಂಡು ಇತರ ಮಹಿಳೆಯರ ಜೊತೆಗೆ ಮಾತಾಡ್ತಾ ಹೇಳ್ತಾರೆ, ಪಾಪ ನನ್ನ ಮಕ್ಕಳು ಬಹಳ ದೂರದಿಂದ ಬಂದಿದ್ದಾರೆ. ದಾರಿಯುದ್ದಕ್ಕೂ ತುಂಬಾ ಕಷ್ಟಪಟ್ಟುಕೊಂಡು ಬಂದಿದ್ದಾರೆ. ಆದ್ರೆ ಮಧ್ಯಾಹ್ನ ಊಟ ಮುಗಿಸಿಕೊಂಡು ಸರಿಯಾಗಿ ಒಂದಿಷ್ಟು ವಿಶ್ರಾಂತಿಯನ್ನೂ ತೆಗೆದುಕೊಳ್ಳದೆ ಬೇಗ ಹಿಂತಿರುಗಿ ಹೋಗಬೇಕಾಯಿತು. ಅವರ ಜೊತೆಯಲ್ಲಿ ಆತ್ಮೀಯವಾಗಿ ಒಂದಿಷ್ಟು ಮಾತನಾಡೋದಕ್ಕೂ ಆಗಲಿಲ್ಲ ನನಗೆ. ಅವರಿಗೆ ಒಂದಿಷ್ಟು ಒಳ್ಳೆಯ ಅಡಿಗೆ ಮಾಡಿ ಹಾಕೋದಕ್ಕೂ ಆಗಲಿಲ್ಲ ಅಂತ ಶ್ರೀಮಾತೆಯವರು ಆ ಭಕ್ತರ ಕುರಿತಾಗಿ ಕನಿಕರ ಪಡ್ತಿರುವಾಗ ಯಾರೋ ಒಬ್ರು ನೋಡ್ತಾರೆ, ಅಲ್ಲೊಂದು ಸ್ನಾನದ ಚೌಕ ನೇತಾಡ್ತಾ ಇದೆ. ಯಾರದ್ದದು ಅಂತ ವಿಚಾರಿಸಿ ನೋಡಿದ್ರೆ ಅದು ಆ ಭಕ್ತರದ್ದು. ಸ್ನಾನ ಮಾಡಿ ಒಣಗ ಹಾಕಿದವರು ಹಾಗೆಯೇ ಮರೆತು ಬಿಟ್ಟು ಹೊರಟಿದ್ದಾರೆ. ದೂರ ಪ್ರಯಾಣದ ಗಡಿಬಿಡಿಯಲ್ಲಿ ಇದನ್ನ ಮರೆತು ಬಿಟ್ಟಿದ್ದಾರೆ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಮರೆಯೋದು ಸ್ವಾಭಾವಿಕವೇ ಅಪ್ಪ. ಯಾಕೆ ಅಂದ್ರೆ ಪಾಪ ಅವರು ಒಂದ್ ರಾತ್ರಿ ಕೂಡ ಇಲ್ಲಿ ಉಳಿದುಕೊಳ್ಳೋದಕ್ಕೂ ಆಗ್ಲಿಲ್ವಲ್ಲ, ಒಂದಿಷ್ಟು ಮಾತುಕತೆ ಆಡೋದಕ್ಕೂ ಆಗ್ಲಿಲ್ವಲ್ಲ. ಅವ್ರು ಹಾಗೆ ಅವಸರವಾಗಿ ಹೊರಟರು, ಅವರ ಮನಸ್ಸು ಹೋಗೋದಕ್ಕೆ ಒಪ್ತದೆಯೇ? ಆದ್ರಿಂದ ಈ ರೀತಿ ಮರೆವು ಅನಿವಾರ್ಯಪ್ಪ ಅಂತ. ಇಲ್ಲಿ ಶ್ರೀಮಾತೆಯವರು ಆ ಭಕ್ತರ ಮೇಲೆ ಎಷ್ಟೊಂದು ವಾತ್ಸಲ್ಯಮಯಿಯಾಗಿದ್ದಾರೆ ಅಂತನ್ನೋದು ಅವರ ಒಂದೊಂದು ಮಾತಿನಿಂದಲೂ ತಿಳಿದು ಬರುತ್ತೆ. ಹೀಗೆ ಶ್ರೀಮಾತೆಯವರು ಕನಿಕರ ಪಟ್ಟದ್ದನ್ನ ಕಂಡಂತಹ ಗೋಪೇಶ್ ಬ್ರಹ್ಮಚಾರಿಗಳು ಹೇಳ್ತಾರೆ, ಅಮ್ಮ ಅವರಿನ್ನೂ ಬಹಳ ದೂರವೇನು ಹೋಗಿರ್ಲಿಕ್ಕಿಲ್ಲ, ನಾನು ಓಡಿ ಹೋಗಿ ಅವರಿಗೆ ಈ ಚೌಕವನ್ನು ಕೊಟ್ಟು ಬರ್ತೇನೆ ಅಂತ. ಶ್ರೀಮಾತೆಯವರಿಗೆ ಬಹಳ ಸಂತೋಷವಾಯಿತು, ಒಪ್ಪಿಕೊಳ್ತಾರೆ. ಆದ್ರೆ ಆ ಬ್ರಹ್ಮಚಾರಿಗಳು ಕಷ್ಟಪಟ್ಟು ಓಡಿ ಹೋಗಿ ಸ್ನಾನದ ಚೌಕವನ್ನ ಕೊಟ್ಬಿಟ್ಟು ಹಿಂತಿರುಗಿ ಬಂದ್ರೆ ಇನ್ನೊಂದು ಸಮಸ್ಯೆ ಎದುರಾಯ್ತು. ಏನದು ಅಂತಂದ್ರೆ, ಆ ಭಕ್ತನ ಹೆಂಡತಿ ಸ್ನಾನ ಮಾಡಿ ಒದ್ದೆ ಸೀರೆಯನ್ನ ಹೊರಗಡೆ ಕೆರೆಯ ಪಕ್ಕದಲ್ಲಿ ಒಣಗ ಹಾಕಿದ್ದನ್ನ ಹಾಗೆಯೇ ಮರೆತು ಬಿಟ್ಟು ಹೋಗಿದ್ದಾಳೆ. ಮನೆಯ ಮಹಿಳೆಯೊಬ್ಳು ಆ ಸೀರೆಯನ್ನ ತಂದು ತೋರಿಸ್ತಾ ಆ ಭಕ್ತನ ಹೆಂಡತಿಯ ಅತಿಮರವಿನ ಕುರಿತಾಗಿ ತಮಾಷೆ ಮಾಡ್ತಾ ನಿಂತು ಬಿಟ್ಲು. ಆಗ ಅಲ್ಲೇ ನಿಂತಿದ್ದಂತಹ ಮಕ್ಕಳಿಲ್ಲದಾಕೆಯೊಬ್ಬಳು ಈ ತಮಾಷೆಯಲ್ಲಿ ತಾನು ದನಿಗೂಡಿಸ್ತಾ ಹೇಳ್ತಾಳೆ, ಅಯ್ಯೋ ಪಾಪ, ಆಕೆ ಯಾವುದ್ರ ಕಡೆಗೆ ಅಂತ ಗಮನ ಕೊಡ್ಲಿ, ಕೈಗೊಂದು ಕಾಲಿಗೊಂದು ಚಳ್ಳೆ ಪಿಳ್ಳೆ ಮಕ್ಕಳು, ಆ ಮಕ್ಕಳ ಕಡೆಗೆ ಗಮನ ಕೊಡ್ಲಿ, ಬಟ್ಟೆ ಕಡೆಗೆ ಗಮನ ಕೊಡ್ಲಿ ಅಂತ ಆ ಮಕ್ಕಳಿಲ್ಲದಾಕೆ ಅಸೂಯೆ. ಆದ್ರಿಂದ ಈ ರೀತಿಯಲ್ಲಿ ಚುಚ್ಚಿ ಮಾತಾಡ್ತಾಳೆ. ಶ್ರೀಮಾತೆಯವರು ಆ ಸೀರೆಯನ್ನು ನೋಡ್ತಾರೆ, ಆ ಮಕ್ಕಳಿಲ್ಲದಾಕೆಯ ಚುಚ್ಚು ಮಾತನ್ನು ಕೇಳ್ತಾರೆ. ಆದ್ರೆ ಅವರಿಗೆ ಆ ಭಕ್ತಿಯದೇ ಚಿಂತೆಯಾಗಿ ಬಿಟ್ಟಿದೆ. ಯಾಕೆ ಅಂದ್ರೆ ಅವಳ ಹತ್ತಿರವಿದ್ದಂತಹ 2 ಸೀರೆಯಲ್ಲಿ ಒಂದು ಇಲ್ಲೇ ಉಳಿದು ಹೋಯ್ತಲ್ಲ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಅಯ್ಯೋ ದೇವರೇ, ನನ್ನ ಮಗಳು ನಾಳೆ ಸ್ನಾನದ ಹೊತ್ತಿಗೆ ತನ್ನ ಸೀರೆ ಎಲ್ಲಿ ಹೋಯ್ತು ಅಂತ ಹುಡುಕ್ತಿರ್ತಾಳೆ. ಅದನ್ನ ಹುಡುಕೋವಾಗ ಅವಳಿಗೆ ನೆನಪಾಗಿ ಅಂದುಕೊಳ್ತಾಳೆ, ಓಹೋ ಸೀರೆ ತಾಯಿ ಮನೆಯಲ್ಲೇ ಉಳಿದು ಹೋಯ್ತು ಅಂತ. ಶ್ರೀಮಾತೆಯವರು ಹೀಗೆ ಪೇಚಾಡಿದ್ದನ್ನ ಕಂಡು ಗೋಪೇಶ್ ಬ್ರಹ್ಮಚಾರಿಗಳು ಪುನಃ ಸ್ವಯಂ ಸೇವಕರಾಗಿ ಮುಂದೆ ಬಂದ್ರು. ನಳಿನಿ ದೇವಿಗೆ ಬ್ರಹ್ಮಚಾರಿಗಳು ಅಷ್ಟೊಂದು ಕಷ್ಟಪಡೋದು ಒಪ್ಪಿಗೆ ಆಗಲಿಲ್ಲ. ಆದ್ರೆ ಶ್ರೀಮಾತೆಯವರಿಗೆ ಬ್ರಹ್ಮಚಾರಿಗಳ ಭಾವನೆ ಹಾಗೂ ಉತ್ಸಾಹವನ್ನು ಕಂಡು ಬಹಳ ಆನಂದವಾಯಿತು. ಆದ್ರಿಂದ ಬ್ರಹ್ಮಚಾರಿಗಳು ಆ ಸೀರೆಯನ್ನು ತೆಗೆದುಕೊಂಡು ಓಡಿದ್ರು. ಓಡಿ 1.5 ಮೈಲು ದೂರದ ಜಿಬಿಟಾಕ್ಕೆ ಬಂದು ಆ ಭಕ್ತರನ್ನ ಹಿಡಿದು ಅವರಿಗೆ ಆ ಸೀರೆಯನ್ನ ಒಪ್ಪಿಸಿದ್ರು. ಆ ಭಕ್ತರು ಆಗತಾನೆ ಗಾಡಿ ಹತ್ತಿಕೊಂಡು ಹೊರಡೋದ್ರಲ್ಲಿದ್ರು. ಈಗ ಆ ಭಕ್ತರಿಗೆ ಎಷ್ಟು ಸಂತೋಷವಾಗಿರ್ಲಿಕ್ಕಿಲ್ಲ, ಅಲ್ಲದೆ ಶ್ರೀಮಾತೆಯವರ ಮೇಲೆ ಎಷ್ಟೊಂದು ಪ್ರೀತಿ ಉಕ್ಕಿರ್ಲಿಕ್ಕಿಲ್ಲ. ಶ್ರೀಮಾತೆಯವರ ಈ ಅಹೈತುಕ ಕರುಣೆಯನ್ನ ಎದೆ ತುಂಬ ತುಂಬಿಕೊಂಡು ಆ ಭಕ್ತರು ಮುನ್ನಡೆದ್ರು. ಮೈಮೇನ್ ಸಿಂಗ್ ಅಂತನ್ನೋದು ವ್ಯಕ್ತಿಯ ಹೆಸರಲ್ಲ, ಅದೊಂದು ಊರಿನ ಹೆಸರು. ಆ ಊರಿಂದ ಭಕ್ತರ ಒಂದು ಗುಂಪು ಬಂದಿತ್ತು ಜಯರಾಮ್ ಬಾಟಿಗೆ. ಆ ಗುಂಪಿನ ಮುಖ್ಯಸ್ಥನಿಗೆ
ಶ್ರೀಮಾತೆಯವರಿಂದ ಮಂತ್ರ ದೀಕ್ಷೆಯಾಗಿತ್ತು. ಆ ಮುಖ್ಯಸ್ಥನ ಆರೋಗ್ಯ ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿರಲಿಲ್ಲ. ಆದ್ರಿಂದ ಆತನಿಗೆ ಅನಿಸ್ತು ಏನು ಅಂತಂದ್ರೆ, ತಾವೆಲ್ಲ ಜಯರಾಮ್ ಬಾಟಿಯಲ್ಲಿ ಬಹಳ ದಿನ ಉಳಿದುಕೊಂಡು ಬಿಟ್ರೆ ಶ್ರೀಮಾತೆಯವರಿಗೆ ತುಂಬಾ ತೊಂದರೆ ಆಗುತ್ತದೆ. ಆದ್ರಿಂದ ಕಾಮಾರ್ಪುಕರಕ್ಕೆ ಹೋಗಿ ನೋಡಿಕೊಂಡು ಬಂದು ಊರಿಗೆ ಹಿಂತಿರುಗಿ ಬಿಡೋಣ ಅಂತ. ಆದ್ರೆ ದುರದೃಷ್ಟವಶಾತ್ ಕಾಮಾರ್ಪುಕರವನ್ನ ನೋಡಿಕೊಂಡು ಬಂದ ಮೇಲೆ ಅವನ ಕಾಯಿಲೆ ವಿಕೋಪಕ್ಕೇರಿತು. ಆಗ ಶ್ರೀಮಾತೆಯವರ ಸೇವಕ ಬ್ರಹ್ಮಚಾರಿಗಳು ಆಲೋಚಿಸಿದ್ರು ಏನು ಅಂತಂದ್ರೆ, ಅವನನ್ನ ಒಂದು ಪಲ್ಲಕ್ಕಿ ಮಾಡಿ ಕೋಯಲ್ಪಾರಕ್ಕೆ ಕಳುಹಿಸಿಕೊಟ್ರೆ ಅಲ್ಲಿ ಔಷಧ ಪತ್ಯಪಾನಕ್ಕೂ ಒಳ್ಳೆಯ ವ್ಯವಸ್ಥೆ ಆಗುತ್ತೆ, ಇಲ್ಲಿ ಶ್ರೀಮಾತೆಯವರಿಗೂ ಅನವಶ್ಯಕವಾಗಿ ಕಷ್ಟಪಡಬೇಕಾದ ಸಂದರ್ಭ ತಪ್ಪುತ್ತೆ ಅಂತ ಹೀಗೆ ಯೋಚಿಸಿ ಬಂದು ಶ್ರೀಮಾತೆಯವರಿಗೆ ತಿಳಿಸ್ತಾರೆ. ಆದ್ರೆ ನಿಜಕ್ಕೂ ಶ್ರೀಮಾತೆಯವರಿಗೆ ಇದೊಂದು ಉಭಯ ಸಂಕಟದ ಸಂದರ್ಭ. ಹೇಗೆ ಅಂತಂದ್ರೆ, ಆ ಭಕ್ತನನ್ನ ಕಾಯಿಲೆ ಅಂತನ್ನೋ ಕಾರಣದಿಂದ ಕೋಯಲ್ಪಾರಕ್ಕೆ ಕಳುಹಿಸಿದ್ರೆ ಆತ ತಮ್ಮ ಕುರಿತಾಗಿ ತಪ್ಪು ತಿಳಿದುಕೊಳ್ಳಬಹುದು. ಹೋಗ್ಲಿ, ಅವನನ್ನ ಇಲ್ಲೇ ಇಟ್ಕೊಂಡು ಶುಶ್ರೂಷೆ ಮಾಡೋಣ ಅಂತಂದ್ರೆ ಅವರೆಲ್ಲ ಬಹಳ ಮಂದಿ ಇದ್ದಾರೆ. ಆದ್ರಿಂದ ಆ ಭಕ್ತ ತಪ್ಪು ತಿಳಿದುಕೊಳ್ಳದ ಹಾಗೆ ಶ್ರೀಮಾತೆಯವರು ಹೇಳ್ತಾರೆ, ಅವನು ಇಲ್ಲಿರೋದಕ್ಕೆ ನನ್ನಿಂದೇನೂ ಅಭ್ಯಂತರವಿಲ್ಲ, ಆದ್ರೆ ನೀವೆಲ್ಲ ಏನ್ ಯೋಚನೆ ಮಾಡಿದಿರೋ ಅದಕ್ಕೂ ನಾನು ಅಡ್ಡಿ ಬರೋದಿಲ್ಲ ಅಂತ. ಸರಿ, ಆ ಭಕ್ತನನ್ನ ಕೋಯಲ್ಪಾರಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆ ಆಯಿತು. ಶ್ರೀಮಾತೆಯವರು ಆ ದಿನಗಳಲ್ಲಿ ಕಟ್ಟುನಿಟ್ಟಾದ ಪಥ್ಯದಲ್ಲಿದ್ರು. ಅವರಿಗೆ ಪ್ರತಿದಿನ ಒಂದೊಂದು ದಾಳಿಂಬೆ ಹಣ್ಣಿನ ರಸ ಕೊಡಬೇಕಾಗಿತ್ತು. ಆಗಿನ ಕಾಲ ಅಂತಂದ್ರೆ ಮೊದಲನೇ ಮಹಾಯುದ್ಧ ಮುಗಿದ ಕಾಲ. ಹಣ್ಣು ಹಂಪಲುಗಳೆಲ್ಲ ಸೈನಿಕರಿಗೆ ಮೀಸಲಾಗಿದ್ದುದರಿಂದ ಜನರಿಗೆ ಸಿಗುತ್ತಿರಲಿಲ್ಲ. ಆದ್ರಿಂದ ಬ್ರಹ್ಮಚಾರಿಗಳು ಬಹಳ ಕಷ್ಟಪಟ್ಟು ಕಲ್ಕತ್ತಾದಿಂದ ಒಂದಷ್ಟು ದಾಳಿಂಬೆ ಹಣ್ಣುಗಳನ್ನ ತರಿಸಿ ತಮ್ಮ ಸ್ವಂತ ಬಂದೋಬಸ್ತಿನಲ್ಲಿ ಇಟ್ಕೊಂಡಿದ್ರು. ಯಾಕೆ ಅಂತಂದ್ರೆ ಅದು ಶ್ರೀಮಾತೆಯವರ ಕೈಗೆ ಸಿಗೋ ಹಾಗಿದ್ದು ಬಿಟ್ರೆ ಅವರು ಬಂದವರಿಗೆಲ್ಲ ಕೈ ಎತ್ತಿ ಕೊಟ್ಟು ಬಿಡ್ತಾರೆ. ಆದ್ರೆ ಇಂದು ಆ ಕಾಯಿಲೆಯ ಭಕ್ತ ಹೊರಡುವಾಗ ಅವನಿಗೊಂದು ದಾಳಿಂಬೆ ಹಣ್ಣನ್ನ ಕೊಡಬೇಕು ಅಂತ ಶ್ರೀಮಾತೆಯವರಿಗೆ ಮನಸ್ಸಾಯ್ತು. ಆದ್ರೆ ಈ ಬ್ರಹ್ಮಚಾರಿಗಳು ತಡೀತಾರೆ. ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಯೋಗಕ್ಷೇಮ ನೋಡಿಕೊಳ್ಳಬೇಕಾದವರಾದ್ರಿಂದ ಹಾಗೆ ತಡೆಯೋದಕ್ಕೆ ಅವರಿಗೆ ಹಕ್ಕಿದೆ. ಆದ್ರೆ ಶ್ರೀಮಾತೆಯವರ ವಾತ್ಸಲ್ಯದ ಮುಂದೆ ಆ ಹಕ್ಕೆಲ್ಲ ಏನು ಕೆಲಸಕ್ಕೆ ಬರೋದಿಲ್ಲ. ಶ್ರೀಮಾತೆಯವರು ಒಂದು ಹಣ್ಣನ್ನ ಆ ಭಕ್ತನ ಕೈ ಮೇಲಿಟ್ಟು ಆಶೀರ್ವದಿಸ್ತಾರೆ. ಆ ಭಕ್ತ ಹಣ್ಣಿನೊಂದಿಗೆ ಶ್ರೀಮಾತೆಯವರ ಕೃಪೆಯನ್ನ ಶಿರಸ ವಹಿಸಿ ಕೋಯಲ್ಪಾರಕ್ಕೆ ಹೊರಟ. ಆದ್ರೆ ದುರದೃಷ್ಟಕ್ಕೆ ದಾರಿಯಲ್ಲಿ ಒಂದು ಅವಾಂತರ ಆಯ್ತು. ಏನು ಅಂತಂದ್ರೆ, ಅವರ ಮೊದಲಿನ ಆಲೋಚನೆಯ ಪ್ರಕಾರ ಆ ಕಾಯಿಲೆ ಭಕ್ತನನ್ನ ಮಧ್ಯಾಹ್ನ ಊಟದ ಬಳಿಕ ಕರೆದುಕೊಂಡು ಹೊರಡಬೇಕು ಅಂತಿತ್ತು. ಆದ್ರೆ ಪಲ್ಲಕ್ಕಿಯ ವ್ಯವಸ್ಥೆ ಮಾಡಬೇಕಾದಂತಹ ಸ್ವಾಮಿ ವಿದ್ಯಾನಂದರು ಸಾಯಂಕಾಲದ ಹೊತ್ತಿಗೆ ಪಲ್ಲಕ್ಕಿಯನ್ನ ತಂದ್ರು. ಅದಾಗಲೇ ಆಕಾಶದಲ್ಲಿ ಒಂದು ಚೂರು ಕರಿ ಮೋಡ ಕಾಣಿಸಿಕೊಳ್ತಿತ್ತು. ಆದ್ರೂ ಅದನ್ನೆಲ್ಲ ಗಮನಕ್ಕೆ ತಂದುಕೊಳ್ಳದೆ ಪಲ್ಲಕ್ಕಿಯನ್ನ ಕೋಯಲ್ಪಾರದ ಕಡೆಗೆ ಸಾಗಿಸಿದ್ರು. ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಗುಡುಗುಡು ಸದ್ದು ಮಾಡಿತು. ಶ್ರೀಮಾತೆಯವರು ಒಳಗಡೆ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದವರು ಈ ಗುಡುಗಿನ ಸದ್ದು ಕೇಳಿ ಗಾಬರಿಗೊಂಡ್ರು. ಅವರ ಒಂದೇ ಒಂದು ಯೋಚನೆ ಏನು ಅಂತಂದ್ರೆ, ಆ ಪಲ್ಲಕ್ಕಿ ಮಳೆಗೆ ಸಿಕ್ಕಿಕೊಂಡ್ರೆ ಏನು ಗತಿ ಅಂತ. ಹೀಗೆ ಯೋಚನೆ ಮಾಡ್ತಿದ್ದ ಹಾಗೆ ಬಿರುಗಾಳಿ ಬೀಸೋದಕ್ಕೆ ಶುರುವಾಯಿತು. ಜೊತೆಗೆ ಜಡಿ ಮಳೆಯು ಬಡಿಯೋದಕ್ಕೆ ಶುರುವಾಯಿತು. ಶ್ರೀಮಾತೆಯವರಿಗೆ ತುಂಬಾ ಚಿಂತೆ ಆಯಿತು. ಹೊರಗಡೆ ವೆರಾಂಡಕ್ಕೆ ಓಡಿ ಬಂದ್ರು. ಅಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಹೇಳ್ತಾರೆ, ಆಹಾ, ನನ್ನ ಮಗುವಿನ ಗತಿ ಏನು ಅಂತ. ಮಗು ಅಂದ್ರೆ ಪಲ್ಲಕ್ಕಿಯಲ್ಲಿ ಕುಳಿತಿದ್ದ ಆ ಭಕ್ತ. ಅವರ ಕಳವಳವನ್ನ ನೋಡಿ ಬ್ರಹ್ಮಚಾರಿಗಳು ಅವರನ್ನ ಸಮಾಧಾನ ಪಡಿಸಿ ಒಳಗ್ ಕರೆದುಕೊಂಡು ಹೋದ್ರು. ಅಲ್ಲಿ ಪುನಃ ಕೈ ಮುಗಿದುಕೊಂಡು ಶ್ರೀರಾಮಕೃಷ್ಣರನ್ನ ಪ್ರಾರ್ಥಿಸಿಕೊಳ್ತಾರೆ, ಹೇ ಪ್ರಭು, ನನ್ನ ಮಗುವನ್ನ ರಕ್ಷಿಸಿಕೊಡು ಅಂತ. ಅವರ ಪ್ರಾರ್ಥನೆಯ ಫಲವೋ ಅನ್ನೋ ಹಾಗೆ ಬಿರುಗಾಳಿ ಕೊಂಚ ಶಾಂತವಾಯಿತು. ಹಾಗೆಯೇ ಅವರ ಕಳವಳಗೊಂಡ ಹೃದಯವೂ ಕೂಡ ಕೊಂಚ ಶಾಂತವಾಯಿತು. ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಇನ್ನಷ್ಟು ಬಿರುಗಾಳಿ, ಮತ್ತಷ್ಟು ಗುಡುಗು, ಸಿಡಿಲು, ಮಳೆ. ಮೊದಲಿಗಿಂತ ದ್ವಿಗುಣಿತವಾಗಿತ್ತು ಅವುಗಳ ಅಬ್ಬರ.
ಶ್ರೀಮಾತೆಯವರು ಪುನಃ ಹೊರಗೆ ವರಾಂಡಕ್ಕೆ ಓಡಿ ಬಂದು ಅಶ್ರುಭರಿತ ನಯನರಾಗಿ ಗದ್ಗದ ಕಂಠದಿಂದ ಪ್ರಾರ್ಥಿಸಿಕೊಳ್ತಾರೆ, ಹೇ ಪ್ರಭು, ಸ್ವಲ್ಪ ಕೃಪೆ ಮಾಡು, ನನ್ನ ಮಗುವನ್ನು ರಕ್ಷಿಸು ಅಂತ. ಆ ರಾತ್ರಿ ಇಡೀ ಶ್ರೀಮಾತೆಯವರು ತುಂಬಾ ಕಳವಳದಿಂದಲೇ ಕಳೆದ್ರು. ಮರುದಿನ ಸ್ವಾಮಿ ವಿದ್ಯಾನಂದರು ಕೋಯಲ್ಪರದಿಂದ ಹಿಂತಿರುಗಿ ಬಂದು ಹೇಳ್ತಾರೆ, ಅಮ್ಮ, ನಿನ್ನೆ ಮಳೆ ಪ್ರಾರಂಭವಾದಾಗ ದೇಸ್ರಾದ ಒಬ್ಬರ ಮನೆಯಲ್ಲಿ ಉಳಿದುಕೊಂಡವು. ಮಳೆ ನಿಂತ ಮೇಲೆ ಕೋಯಲ್ಪಾರ ಸೇರಿದ್ವು, ಏನು ತೊಂದರೆ ಆಗಲಿಲ್ಲ ಅಂತ. ಇದನ್ನು ಕೇಳಿದ ಮೇಲೆಯೇ ಶ್ರೀಮಾತೆಯವರ ಮನಸ್ಸು ಶಾಂತವಾಯಿತು. ಶ್ರೀಮಾತೆಯವರು ಆ ಭಕ್ತನ ರಕ್ಷಣೆಗಾಗಿ ಪ್ರಾರ್ಥಿಸಿಕೊಂಡ ಸಮಾಚಾರ ಆ ಭಕ್ತನಿಗೇನಾದರೂ ತಿಳಿದಾಗ ಅವನ ಹೃದಯದಲ್ಲಿ ಶ್ರೀಮಾತೆಯವರ ಕುರಿತಾಗಿ ಎಂಥ ಭಾವನಾ ಲಹರಿ ಎದ್ದೀತು ಅಂತನ್ನೋದನ್ನ ನಾವು ಭಾವಿಸಿ ನೋಡಬೇಕು. ಯಾವುದೇ ಬಗೆಯ ಸ್ವಾರ್ಥ ಲೇಷವೂ ಇಲ್ಲದಂತಹ ಪರಿಶುದ್ಧ ವಾತ್ಸಲ್ಯದ ಪೂರ್ಣ ರೂಪವನ್ನ ಪುನಃ ಒಮ್ಮೆ ನಾವಿಲ್ಲಿ ಕಾಣಬಹುದಾಗಿದೆ. ಸೋಗಿನ ಭಕ್ತರ ಹಾಗೂ ಶೋಕಿಯ ಭಕ್ತರ ಕುರಿತಾಗಿ ಶ್ರೀಮಾತೆಯವರು ಅಷ್ಟೊಂದಾಗಿ ಉತ್ಸಾಹ ತಾಳದೇ ಇರಬಹುದು. ಆದರೆ ಪ್ರಾಮಾಣಿಕ ಭಕ್ತರ ಆಧ್ಯಾತ್ಮಿಕ ಜೀವನದ ಕಡೆಗೆ ವಿಶೇಷ ಗಮನ ಕೊಡೋದಕ್ಕೋಸ್ಕರ ಶೋಕಿಯ ಭಕ್ತರನ್ನ ಸ್ವಲ್ಪ ದೂರ ಇಟ್ಟಿರಬಹುದು. ಆದರೆ ಶ್ರದ್ಧಾವಂತ ಭಕ್ತರಿಗಾಗಿ ಶ್ರೀಮಾತೆಯವರು ನೀಡತಕ್ಕಂತಹ ರಕ್ಷಾ ಕವಚ ಮಾತ್ರ ಅಸಾಮಾನ್ಯ ಹಾಗೂ ಅಭೇದ್ಯ ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.